ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆ ಹಾಗೂ ನೆಹಮಿಯಾ ಶಿಕ್ಷಣ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಕ್ರಿಸ್ಮಸ್ ಹಬ್ಬದ ಆಚರಣೆ ನಿಮಿತ್ತವಾಗಿ ಸಂಗೀತ, ಸಾಂಸ್ಕೃತಿಕ, ಭಜನಾ ಸ್ಪರ್ಧೆ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಯಿತು. ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾದ ನೆಲ್ಸನ್ ಸುಮಿತ್ರ ಅವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಕೇಕ್ ಕತ್ತರಿಸುವ ಮೂಲಕ ಕ್ರಿಸ್ಮಸ್ ಹಬ್ಬದ ಆಚರಣೆಯ ನಾನಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಈ ಕುರಿತಾಗಿ ಆಲ್ಬರ್ಟ್ ಕೋಟಿ ಅವರು ಮಾತನಾಡಿ, ಕ್ರಿಸ್ಮಸ್ ಹಬ್ಬದ ಆಚರಣೆ ನಿಮಿತ್ತವಾಗಿ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಬೇದರ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಭಜನೆ, ಸಂಗೀತ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನದ ವಿಜೇತರಿಗೆ ಬಹುಮಾನ ನೀಡಿ ಗೌರವಿಸಲಾಗಿದೆ. ಜೊತೆಗೆ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಆಯೋಜನೆ ಮಾಡಿದ್ದು, ವಿಜೇತ ತಂಡಕ್ಕೆ ಕ್ರೀಡಾಪಟುಗಳಿಗೆ ಟ್ರೋಫಿ, ಪ್ರೈಸ್ ಮನಿ ನೀಡಿ ಗೌರವಿಸಲಾಗಿದೆ ಎಂದರು. ಜೊತೆಗೆ ಕಾರ್ಯಕ್ರಮದ ನಿಮಿತ್ತವಾಗಿ ಕ್ರಿಸ್ಮಸ್ ಹಬ್ಬದ ಆಚರಣೆಯ ಅಂಗವಾಗಿ ಬೀದರ್ನ ನೆಹಮಿಯಾ ಶಾಲೆಯ ಮಕ್ಕಳಿಂದ ಸಂಗೀತ, ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ವೇದಿಕೆಯ ಮೇಲೆ ಪೂಜ್ಯ ಬಂದೆ ಧಮ್ಮಾನಂದ ಮಹಾತೇರು, ವೈಶಾಲಿನಗರ, ಅಣದೂರು ಬುದ್ಧ ವಿಹಾರ, ಮಲ್ಲಯ್ಯ ಮುತ್ಯ ನಿರುಗುಡಿ ಸಂಸ್ಥಾಪಕರು, ಜೈ ಭಾರತ್ ಮಾತಾ ಸೇವಾ ಸಂಸ್ಥೆ, ಮುಫ್ತಿ ಶೇಖ್ ಅಬ್ದುಲ್ ಗಫಾರ್ ಮುಫ್ರುಲ್ ಖಾಸ್ಮಿ ಬೀದರ್, ಶ್ರೀಮತಿ ಲೂಸಿಯಾ ಇಂದಿರಾ ನೆಹಮಿಯಾ ಅಧ್ಯಕ್ಷರು, ನೆಹಮಿಯಾ ಶಿಕ್ಷಣ ಸಂಸ್ಥೆ ಬೀದರ್, ಸಲ್ಮಾನ್ ಖಾನ್, ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ, ಬೀದರ್ ದಕ್ಷಿಣ ಕ್ಷೇತ್ರದ ಮುಖಂಡರಾದ ಚಂದ್ರ ಸಿಂಗ್, ಬೀದರ್ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್, ಯೋಹಾನ್ ಡಿಸೋಜಾ ಜಿಲ್ಲಾಧ್ಯಕ್ಷರು, ಎಐಬಿಎಸ್ಪಿ ಬೀದರ್ ಶಶಿಧರ್ ಹೊಸಳ್ಳಿ, ಸೈಮನ್ ಜೋಶ್ವಾ, ಅಭಿ ಕಾಳೆ ನಗರಸಭೆ ಸದಸ್ಯರು, ಮಲ್ಲಿಕ್ ಮಡಿಗೆ ಯುವ ಮುಖಂಡರು, ರಾಹುಲ್ ನಂದಿ ಪ್ರಥಮ ದರ್ಜೆ ಗುತ್ತಿಗೆದಾರರು, ಅನಿಲ್ ನಿಡೋದ ಜಿಲ್ಲಾಧ್ಯಕ್ಷರು, ಕೆಸಿಆರ್ವಿ ಬೀದರ್, ಶಫಿ ಬೇಗ್ ನಗರ ಅಧ್ಯಕ್ಷರು, ಎಂಐಎಂ ಬೀದರ್, ಆಲ್ಬರ್ಟ್ ಕೋಟೆ ವಿಭಾಗೀಯ ಅಧ್ಯಕ್ಷರು, ಕನ್ನಡ ಕ್ರೈಸ್ತ ರಕ್ಷಣಾ ವೇದಿಕೆ, ರಾಜು ಕೊಳಾರ್ ಗೌರವ ಅಧ್ಯಕ್ಷರು ಬೀದರ್, ಅರುಣ್ ಅಣದೂರು ಜಿಲ್ಲಾ ಅಧ್ಯಕ್ಷರು, ಅಮಿತ್ ಕೋಟೆ ಜಿಲ್ಲಾ ಅಧ್ಯಕ್ಷರು, ಯುವ ಮೋರ್ಚಾ ಕನ್ನಡ ಕ್ರೈಸ್ತ ರಕ್ಷಣಾ ವೇದಿಕೆ ಬೀದರ್, ಜೇಮ್ಸ್ ಕೊಳಾರ್ ಯುವ ಮುಖಂಡರು, ಪ್ರೇಮ್ ಅವಿನಾಶ್ ಅವರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬೀದರ್ ನಗರದ ಎಲ್ಲ ನಿವಾಸಿಗಳಿಗೆ ವಂದನೆಗಳು. ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಈ ಒಂದು ಸಂಘಟನೆಯಿಂದ ಇಂದು ಆಯೋಜನೆ ಮಾಡಲಾಗಿರುವಂಥ ಕ್ರಿಸ್ಮಸ್ ಕಾರ್ಯಕ್ರಮವು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದಿರುವಂಥ ಮುಖ್ಯ ವಿಚಾರವನ್ನು ಕುರಿತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ಮಸ್ ದಿವಸಗಳಲ್ಲಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾಗಿರುವಂಥ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಮಾನವ ಕೋಟಿ ಕಲ್ಯಾಣಕ್ಕಾಗಿ ಆತನು ರಕ್ಷಣೆ ಕೊಡಬೇಕೆಂಬುದಾಗಿ ತನ್ನ ಮಗನಿಗೆ ಕಳಿಸ್ಕೊಡ್ತಾನೆ. ಮತ್ತು ಆತನು ಬಂದು ನಮ್ಮೆಲ್ಲರ ಮಧ್ಯದಲ್ಲಿ ವಾಸ ಮಾಡಿ ನಮಗೆ ಮೋಕ್ಷದ ಮಾರ್ಗವನ್ನು ತೆರೆದು ಆ ಕ್ರೂಜೆಯ ಮೇಲೆ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಆತನು ಪ್ರಾಣ ಕೊಟ್ಟಿದ್ದಾನೆ. ಆತನ ಪರಿಶುದ್ಧವಾದ ರಕ್ತದಿಂದ ನಮಗೆ ಬಿಡುಗಡೆಯಾಗಿದೆ ಮತ್ತು ರಕ್ಷಣೆ ಪ್ರಾಪ್ತವಾಗಿದೆ. ಈ ಕ್ರಿಸ್ಮಸ್ ದಿವಸಗಳಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ನಮ್ಮ ಸುತ್ತಮುತ್ತಲಿರುವಂಥ ಜನರೊಟ್ಟಿಗೆ ನಾವು ಹಂಚಿಕೊಳ್ಳಬೇಕಾಗಿದೆ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಾವು ಕೂಡ ನಮ್ಮಲ್ಲಿ ಇಟ್ಕೊಳ್ಬೇಕಾಗಿದೆ. ಆತನು ಪ್ರೀತಿ ಮಾಡುವಂಥ ದೇವರು, ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡುವವರಾಗಬೇಕು. ಆತನು ಕ್ಷಮಿಸುವಂಥ ದೇವರು, ನಾವು ಇನ್ನೊಬ್ಬರನ್ನು ಕ್ಷಮಿಸಬೇಕು. ಆತನು ದಯ ತೋರಿಸುವಂಥ ದೇವರು, ನಾವು ಕೂಡ ಆತನ ಮಕ್ಕಳಾಗಿ ದಯ ತೋರಿಸಬೇಕು. ಹೀಗೆ ನಾವು ಕ್ರಿಸ್ಮಸ್ ಹಬ್ಬವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಕ್ರಿಸ್ಮಸ್ ದಿವಸಗಳಲ್ಲಿ ಪರಲೋಕ ಭೂಲೋಕ ಒಂದಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಈ ಕ್ರಿಸ್ಮಸ್ ದಿವಸಗಳಲ್ಲಿ ಭೇದ ಭಾವಗಳನ್ನು, ಮನಸ್ತಾಪಗಳನ್ನು ಇಟ್ಟುಕೊಳ್ಳುವಂಥದ್ದು ಉಚಿತವಲ್ಲ. ಅವೆಲ್ಲವನ್ನು ಬಿಟ್ಟು ಶಾಂತಿದೂತನಾಗಿರುವಂಥ ಯೇಸುವನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಬೇಕು. ಆಗ ಅದು ನಿಜವಾದ ಕ್ರಿಸ್ಮಸ್ ಹಬ್ಬ ಆಗ್ತದೆ. ಹಾಗೆ ಮಾಡಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಅಂಥ ಮನಸ್ಸನ್ನು ಕೊಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿರ್ತದೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ನಾನು ಮನಃಶಾಂತನ, ಮಾನವೀಯತೆ, ಮನುಷ್ಯತ್ವ, ಲೋಕದಲ್ಲಿ ಒಂದು ನಿಜವಾದ ಜೀವನವನ್ನು ಜೀವಿಸಬೇಕು. ಈತನು ಮಾನವ ಕುಲಕ್ಕೆ ಒಂದು ಒಳ್ಳೆಯ ಮಗನಾಗಿ ಜೀವಿಸಬೇಕೆಂದು ಎಲ್ಲರನ್ನು ತನ್ನ ಪ್ರೀತಿ ತೋರಿಸುವುದಕ್ಕಾಗಿ ಲೋಕಕ್ಕೆ ಯೇಸು ಕ್ರಿಸ್ತನು ಬಂದಿದ್ದಾನೆ. ನಿಮ್ಮ ಹೃದಯಗಳನ್ನು ಶುದ್ಧೀಕರಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾನೆ. ಯಾವ ಮತಾಂತರನು ಯಾವ ರೀತಿಯಿಂದ ಯಾರು ಮಾಡುತ್ತಿಲ್ಲ. ನಿಜವಾದ ಪ್ರೀತಿ ತೋರಿಸುವರು ಕ್ರೈಸ್ತರು, ನಿಜವಾದ ಪ್ರೀತಿ ತೋರಿಸುವರು ಕ್ರೈಸ್ತರು, ನಿಜವಾದ ಶೈಕ್ಷಣಿಕ ಪ್ರತಿಯೊಂದು ಶೈಕ್ಷಣಿಕ ವರ್ಗದ ಕ್ರೈಸ್ತರು
ಅನೇಕ ಹೆಲ್ತ್ ಡಿಪಾರ್ಟ್ಮೆಂಟ್ದಲ್ಲಿ ಅನೇಕ ವೃದ್ಧಾಶ್ರಮಗಳು ಕ್ರೈಸ್ತರು ಮಾಡಿದಂಥ ಕೊಡುಗೆ ಈ ಲೋಕದಲ್ಲಿ ಯಾರು ಕೊಟ್ಟಿಲ್ಲ, ಕೊಡ್ಲಕ್ಕೂ ಸಾಧ್ಯನೇ ಇಲ್ಲ. ಇಲ್ಲಿ ಯಾವ ಮತಾಂತರ ಮಾಡಕ್ಕೆ ಬರ್ತಿಲ್ಲ. ಇವರು ಮಾಡಿದಂಥ ಸೇವೆ ಏನು, ನಿಮ್ಮಲ್ಲಿ ಯಾರು ಜೀರೋ ಆಗಿ ಮಾಡ್ತಾ ಇದ್ದೀರಿ. ಆದರೆ ಈ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಬಂದಂಥ ತಮ್ಮೆಲ್ಲರಿಗೆ ವಂದನೆಗಳನ್ನು ತಿಳಿಸ್ತೇವೆ ಹಾಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇವೆ. ದೇವರು ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಧಾರೆಯಾದಂಥ ನಿಜವಾದ ದೇವರ ಮಕ್ಕಳಾಗಿ ನಾವು ಜೀವಿಸಿ ನಿಜವಾದ ಆತನು ಮಾಡಿದಂಥ ಕೊಡುಗೆ, ಆತನು ಕೊಟ್ಟಂಥ ಪ್ರೀತಿ, ಆತನು ಕೊಟ್ಟಂಥ ದಾರಿಯಲ್ಲಿ ನಾವು ನಡೆದುಕೊಂಡು ನಿಜವಾದ ಕ್ರೈಸ್ತನ ಮಕ್ಕಳಾಗಿ ಬಾಳಿ ನಾವು ಕೂಡ ಆ ಸೇವೆಯಲ್ಲಿ ಮುಂದುವರೆದು ನಾವು ಯೇಸು ಕ್ರಿಸ್ತನ ನಿಜವಾದ ಒಂದು ಪ್ರೀತಿಯನ್ನು ತೋರಿಸುವವರಾಗಿರಬೇಕೆಂದು ತಮ್ಮೆಲ್ಲರಿಗೆ ಕೇಳಿಕೊಳ್ತೇನೆ. ಜೈ ಕ್ರಿಸ್ತ್. ನಾನು ಅಲ್ಲಿಡೋದ ನಿಮ್ಮೆಲ್ಲರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಧನ್ಯವಾದ ತಮಗೆಲ್ಲ. ಕನ್ನಡ ಕ್ರೈಸ್ತ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಆಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕ್ರಿಸ್ಮಸ್ ಪ್ರೋಗ್ರಾಮ್, ಕ್ರಿಸ್ಮಸ್ ಹಬ್ಬ ಕಡೆಂದು ಇಡೀ ರಾಜ್ಯಾದ್ಯಂತದ ಜನರಿಗೆ ಶುಭಾಶಯ ಹೇಳೋ ಕಡೆಯಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಇದಕ್ಕೆಲ್ಲ ಮುಂಜಾನೆ ಬೆಳಗ್ಗೆಯಿಂದ ಭಜನೆ ಕಾರ್ಯಕ್ರಮ ಇತ್ತು. ಇವಾಗ ಏನದ ಕೇಕ್ ಕಟ್ ಮಾಡಿ ಮುಖಾಂತರ ಪ್ರೇಯರ್ ಮಾಡಿ ಕ್ರಿಸ್ಮಸ್ ಪ್ರೋಗ್ರಾಮ್ ಮಾಡಲಾಗಿದೆ. ಎಲ್ಲ ನಮ್ಮ ಚರ್ಚ್ DS ಅವರು, ನೇಮೆ ಸ್ಕೂಲ್ ಅಧ್ಯಕ್ಷರು ಇಂದಿರಾ ಮೇಡಮ್ ಅವರು ಹಾಗೂ ಅವ್ರ ಕಡೆಯಿಂದ ಒಂದು ಪ್ರೋಗ್ರಾಮ್ ಇತ್ತು, ಡ್ಯಾನ್ಸ್ ಪ್ರೋಗ್ರಾಮು. ಅವ್ರ ಸ್ಕೂಲ್ ಮಕ್ಕಳಿಗೆಲ್ಲ ಧನ್ಯವಾದ ಹೇಳ್ತೀನಿ, ಮೇಡಮ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಇಲ್ಲೆಲ್ಲರೂ ಗೆಸ್ಟ್ ಬಂದಿದ್ದರು, ಚಂದ್ರಸಿಂಗು, ಗೌಸು, ಮಲಿಕು, ಆಮೇಲೆ ಜಾಸ್ವಾ ಕೌನ್ಸ್ಲರು, ಆಮೇಲೆ ವಾಲಿ ಮತ್ತು ಅಭಿಕಾಳೆ, ಭಾಳಷ್ಟು ಜನರು ಇದ್ದಿದ್ದರು. ಅವರಿಗೆಲ್ಲ ನನ್ನ ಸಂಘಟನೆ ವತಿಯಿಂದ ಧನ್ಯವಾದ ಹೇಳ್ತೀನಿ. 2 ಮಾತು ಮುಗಿಸ್ತೀನಿ, ಬೇರೆ ಮಾತು. ಭಜನಾ ಟೀಮ್ ಮೈಲೂರು, ಸೆಕೆಂಡ್ ಪ್ರೈಜು ಶಾಗಂಜ್, ಥರ್ಡ್ ಪ್ರೈಜು ಆಂಡ್ದವ್ರು. ಅದು ಹೇಳೋಕ್ಕಾಗಲ್ಲ, ಅದು ಅವ್ರವ್ರಿಗೆ ಪ್ರೈಸ್ ಮನಿ ಇತ್ತು. ಮಲ್ಲೆ ಮುತ್ತವ್ರ ಕಡೆಯಿಂದ ಕೊಡ್ಲಕ್ಕೆ ಹಚ್ಚಿದ್ದೆವು. ಧನ್ಯವಾದ. ಈ ಕಡೆ ಬರೋ ಹಿಂದ ಜೇಮ್ಸಣ್ಣ ಲೆಕ್ಕ ಬಂತಿ. ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ಕ್ರಿಸ್ಮಸ್ ಆಚರಣೆಯನ್ನು ಮಾಡಲಾಯಿತು. ಇವತ್ತು ಕ್ರಿಸ್ಮಸ್ ಆಚರಣೆ ನಿಮಿತ್ತವಾಗಿ ನಮ್ಮ ಘನ ನೆಲ್ಸನ್ ಸಿಮಿತ್ರಾಯನವರು, ಜಿಲ್ಲಾ ಮೇಲ್ವಿಚಾರಕರು ಬೀದರಿಯವರು ಬಂದಿದ್ದರು. ಅದೇ ರೀತಿಯಾಗಿ ಅನೇಕ ಧರ್ಮದ ಗುರುಗಳು ಸಹ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಅದೇ ರೀತಿಯಾಗಿ ಒಳ್ಳೆಯ ರೀತಿಯಾಗಿ ಒಂದು ನೇಮಿಯ ಸ್ಕೂಲಿನ ಮಕ್ಕಳು ಒಂದು ಸ್ಕಿಟ್ ಮಾಡೋ ಮುಖಾಂತರ, ಡ್ರಾಮಾದ ಮುಖಾಂತರ ಚಾಲನೆ ಮಾಡಲಾಯಿತು. ಒಳ್ಳೆಯ ರೀತಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿದ್ದನು ಎಂಬುದು ಒಂದು ಸ್ಕಿಟ್ ಮೂಲಕ ಆ ಮಕ್ಕಳು ಒಳ್ಳೆಯ ರೀತಿಯಾಗಿ ಡ್ರಾಮಾ ಮಾಡಿದರು. ಅದೇ ರೀತಿಯಾಗಿ ಬಂದಂಥ ಬಂತಾಜಿ ಅವರಾಗಲಿ, ಇನ್ನೊಬ್ಬರು ಎಲ್ಲ ಧರ್ಮದ ಗುರುಗಳು ಒಳ್ಳೆಯ ರೀತಿಯಾಗಿ ಒಂದು ಈ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದನ್ನು ಇವತ್ತು ಕ್ರಿಸ್ಮಸ್ ಅಡ್ವಾನ್ಸ್ ಆಚರಣೆಯನ್ನು ಮಾಡಲಾಯಿತು. ಇವತ್ತು ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದ ಒಂದು ಭಜನೆ ಸ್ಪರ್ಧೆಯನ್ನಿತ್ತು. ಅನೇಕ ಹಳ್ಳಿಗಳಿಂದ ಭಜನೆಗೆ ಬಂದು ಎಲ್ಲ ಗ್ರಾಮದವರು ಒಂದು ಒಳ್ಳೆಯ ರೀತಿಯಾಗಿ ಭಜನೆ ಕಾರ್ಯಕ್ರಮ ಮಾಡಿದರು. ಅದರಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ 3 ಬಹುಮಾನಗಳನ್ನು ಅವರಿಗೆ ನೀಡಲಾಯಿತು. ಊಟದ ವ್ಯವಸ್ಥೆ ಸಹ ಮಾಡಿ ಒಳ್ಳೆಯ ರೀತಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕಾಗಿ ಇವತ್ತು ಜಿಲ್ಲೆಯ ಎಲ್ಲ ಕ್ರೈಸ್ತ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿದರಿಗೂ ಬಂದಂಥ ಎಲ್ಲರಿಗೂ ಸಹ ಇವತ್ತು ವಂದನೆ ಹೇಳುತ್ತೇವೆ. ಅದೇ ರೀತಿಯಾಗಿ ಒಂದು ಒಳ್ಳೆಯ ರೀತಿಯ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಸಹ ನಡೀತು. ಆ ಕ್ರಿಕೆಟ್ ಟೂರ್ನಿಮೆಂಟ್ ಸಹ ಇವತ್ತು ಬಹುಮಾನ ವಿತರಣೆ ಈ ವೇದಿಕೆ ಮೇಲೆ ನಡೆಯಿತು. ಅವರಿಗೂ ಸಹ ಬಹುಮಾನ ವಿತರಣೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಮಾಧ್ಯಮ ಮುಖಾಂತರ ಒಂದು ಒಳ್ಳೆಯ ರೀತಿಯ ತಾವುಗಳು ಸಹ ಇಷ್ಟೊತ್ತಿನ ತನಕ ನಮಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಮಾಧ್ಯಮದ ಮಿತ್ರರಿಗೂ ಸಹ ನಾವು ಇವತ್ತು ಕೋಟಿ ನಮನ ಹೇಳಿ ಎರಡು ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಕ್ರಿಸ್ತ.